ಮಕ್ಕಳು ಎಷ್ಟೇ ಸಣ್ಣ ಇದ್ದರೂ ದಪ್ಪ ಆಗಬೇಕು ಅಂತಂದರೆ ಇದೊಂದು ಲೋಟವನ್ನು ಕೊಡಿ ಸಾಕು. ಆರೋಗ್ಯಕರವಾಗಿ ಅವರ ದೇಹದ ತೂಕ ಅನ್ನೋದು ಹೆಚ್ಚಾಗುತ್ತೆ. ಚಬಿ ಚಬಿ ಗುಂಡಾಗಿ ಕಾಣಿಸ್ತಾರೆ. ಇದನ್ನು ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಒಂದಷ್ಟು ಡೇಟ್ಸನ್ನು ತೊಗೊಂಡಿದ್ದೀನಿ, ಖರ್ಜೂರವನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಒಂದು ಸತಿ ನೀರಿನಲ್ಲಿ ತೊಳ್ಕೊಂಡು ಇವಾಗ ಮತ್ತೊಂದು ಬೌಲಲ್ಲಿ ನೋಡಿ ಈ ನೀರಿನಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಒಬ್ಬರಿಗೆ ಅಂತಂದರೆ ಒಂದು 4ರಿಂದ 5 ಡೇಟ್ಸ್ ಸಾಕಾಗುತ್ತೆ. ನಾನಿಲ್ಲಿ ಒಂದು 3 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಡೇಟ್ಸನ್ನು ತೊಗೊಂಡಿದ್ದೀನಿ. ಈ ಡೇಟ್ಸನ್ನು 1 ಅವರ್ ಸೋಕ್ ಮಾಡೋಣ, 1 ಅವರ್ ನೆನೆಸಿಡೋಣ. ನೆನೆಸಿಟ್ಟಿದ್ದಾಯಿತು. ನೋಡಿ, ಇವಾಗ ಒಂದೊಂದೇ ಡೇಟ್ಸನ್ನು ತೊಗೊಂಡು ಇದರೊಳಗೆ ಬೀಜ ಇರುತ್ತಲ್ವ, ಆ ಬೀಜನ ಈ ರೀತಿ ತೆಗಿತಾ ಇದ್ದೀನಿ. ಬರೀ ಡೇಟ್ಸನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಡೇಟ್ಸ್ಗೂ ಕೂಡ ಅಷ್ಟೇ ಬೀಜ ಇರುತ್ತಲ್ವ ಅದನ್ನು ತೆಗೆದು ನಂತರ ಡೇಟ್ಸನ್ನು ಮಾತ್ರ, ಖರ್ಜೂರನ ಮಾತ್ರ ಹಾಕ್ಕೋಬೇಕು. ತುಂಬಾ ವೀಕ್ ಇದ್ದಾರೆ ಮಕ್ಕಳು, ರಕ್ತಹೀನತೆ ಸಮಸ್ಯೆ ಇದೆ. ಆ ರೀತಿ ಇದ್ದಾಗ ಖರ್ಜೂರವನ್ನು ಕೊಡೋದ್ರಿಂದ ಈ ರಕ್ತಹೀನತೆ ಸಮಸ್ಯೆ ಅನ್ನೋದೇನಿರುತ್ತೆ ನೋಡಿ ಅದಕ್ಕೆ ಪರಿಹಾರನ ಸಿಗುತ್ತೆ. ಮತ್ತು ಇದು ನ್ಯಾಚುರಲ್ಲಾಗಿ ತುಂಬಾ ಸ್ವೀಟಾಗಿರುತ್ತೆ ಅಲ್ವಾ, ಆದುದರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಇದನ್ನು ಕುಡಿತಾರೆ. ಡೇಟ್ಸನ್ನು ಹಾಕ್ಕೊಂಡ ನಂತರ ಇವಾಗ ನಾನು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಗೋಡಂಬಿನ ಹಾಕ್ಕೋಬಹುದು ಒಬ್ಬರಿಗೆ ಅಂತಂದರೆ. ನಂತರ ನೋಡಿ ಏಲಕ್ಕಿ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೆಲವರು ನಮ್ಮ ಮಗುಗೆ ಬಾಳೆಹಣ್ಣೆಲ್ಲ ಕೊಟ್ಟರೆ ಕಫ ಕಟ್ಟಿಬಿಡುತ್ತೆ ಅಂತನೋರು ಏಲಕ್ಕಿ ಬಾಳೆಹಣ್ಣನ್ನು ಖಂಡಿತ ಬಳಸ್ಬೋದು. ಕಫ ಕಟ್ಟೋದು ಆ ಥರ ಎಲ್ಲ ಏನೂ ಆಗಲ್ಲ. ಇನ್ನೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಸರಿಯಾಗುತ್ತೆ. ನೋಡಿ, ಇದ್ರ ಜೊತೆಗೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋಂಥ ಹಾಲು, ಕೆನೆ ಎಲ್ಲ ಬಂದಿದೆ ನೋಡ್ತಿರ್ಬೋದು. ಸ್ವಲ್ಪ ನೀರು ಬೇಕು ಅಂತಂದರೆ ನಾವು ಡೇಟ್ಸನ್ನು ನೆನೆಸಿಟ್ಟಿರ್ತೀವಲ್ವ ಖರ್ಜೂರನ, ಆ ನೀರನ್ನೇ ಹಾಕ್ಕೋಬಹುದು. ನೋಡಿ, ಇವಾಗ ಒಬ್ರಿಗೆ ಮಾಡ್ತೀರಾ ಅಂತಂದರೆ 1 ಬಾಳೆಹಣ್ಣು, ಇಬ್ರಿಗೆ ಮಾಡ್ತೀರಾ ಅಂದರೆ 2 ಬಾಳೆಹಣ್ಣು. ನೀವು ಬೇಕಿದ್ರೆ ಪಚ್ಚ ಬಾಳೆಹಣ್ಣು ಬಳಸೋರು ನಮ್ಮ ಮಗುಗೇನು ಶೀತ ಆಗಲ್ಲ ಅಂತಂದರೆ ಪಚ್ಚ ಬಾಳೆಹಣ್ಣನ್ನೇ ಬಳಸ್ಬೋದು. ಇವಾಗ ಒಬ್ಬರಿಗೆ ಒಂದು 4ರಿಂದ 5 ಡೇಟ್ಸು, ಒಂದು 4 ಗೋಡಂಬಿ ಮತ್ತು ಅಂದರೆ 3ರಿಂದ 4 ಗೋಡಂಬಿ ಮತ್ತು 1 ಏಲಕ್ಕಿ ಬಾಳೆಹಣ್ಣು, ಅದ್ರ ಜೊತೆಗೆ ಕಾಯಿಸಿ ಆರಿಸಿರುವಂಥ ಹಾಲು. ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಏನೂ ಅವಶ್ಯಕತೆ ಇಲ್ಲ. ಡೇಟ್ಸು ಬಾಳೆಹಣ್ಣು ಎಲ್ಲ ಹಾಕಿರೋದ್ರಿಂದ ಇದು ನ್ಯಾಚುರಲ್ಲಾಗಿ ತುಂಬಾ ಸಿಹಿಯಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಲಾಸಿಗೆ ಹಾಕ್ಕೋಬೇಕು. ಕೆಲವರು ಕೇಳಿದ್ರಿ ನಿಮ್ಮದು ಬ್ಲೆಂಡರ್ ಜಾರೆಲ್ಲ ತುಂಬ ಚೆನ್ನಾಗಿದೆ, ಯಾವ ಕಂಪ್ನಿದು, ಲಿಂಕ್ ಎಲ್ಲ ಶೇರ್ ಮಾಡಿ ಅಂತ. ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಮೆಟ್ರೋನಲ್ಲಿ ನಾವು ಇದನ್ನು ತೊಗೊಂಡಿದ್ದು, ಹಾಗಾಗಿ ಲಿಂಕ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ನ್ಯೂಟ್ರಿಬ್ಲೆಂಡ್ ಕಂಪ್ನಿ ಅವ್ರದ್ದು. ನೋಡಿ, ಇವಾಗ 2 ಮಕ್ಕಳಿಗೆ ಅಂತೇಳಿ ನಾನು ಮಾಡಿದ್ದು 2 ಬಾಳೆಹಣ್ಣನ್ನು ಹಾಕಿದ್ದೀನಿ ಮತ್ತು ಒಂದು 3 ಗೋಡಂಬಿ ಮತ್ತು ಒಂದು 4 ಖರ್ಜೂರ, ಇಷ್ಟನ್ನು ಹಾಕಿ ಮಾಡಿರೋವಂಥದ್ದು. ಮಕ್ಕಳು ನೋಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಈ ರೀತಿ ವಾರದಲ್ಲಿ ಒಂದು 3ರಿಂದ 4 ದಿನ ಮಾಡಿಕೊಟ್ರೆ ಆರೋಗ್ಯಕರವಾಗಿ ಮಕ್ಕಳ ದೇಹದ ತೂಕ ಅನ್ನೋದು ಹೆಚ್ಚಾಗುತ್ತೆ. ಬರೀ ಹಾಲಿಗೆ ಅದು ಇದು ಅಂಗಡಿಯಿಂದ ತಂದಿರೋಂಥ ಪುಡಿಗಳನ್ನು ಹಾಕಿ ಕೊಡೋದ್ರಿಂದ ಅದರಿಂದ ಏನೂ ಲಾಭ ಇಲ್ಲ. ಅದರ ಬದಲಿಗೆ ಮನೆಯಲ್ಲೇ ಈ ರೀತಿ ಇನ್ಸ್ಟೆಂಟಾಗಿ ಒಳ್ಳೆಯ ಆರೋಗ್ಯಕರವಾದ ಮಿಲ್ಕ್ ಶೇಕನ್ನು ಮಾಡಿಕೊಟ್ರೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೇವಲ ಮಕ್ಕಳು ಅಂತಲ್ಲ, ದೊಡ್ಡವರು ಕೂಡ ಇದನ್ನು ಕುಡಿಬಹುದು. ರಕ್ತಹೀನತೆ ಸಮಸ್ಯೆ ಇರೋರಿಗೆ ಇದು ಒಂದೊಳ್ಳೆ ಪರಿಹಾರವನ್ನು ನೀಡುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ನೀವು ಕೂಡ ಕುಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಧನ್ಯವಾದಗಳು.